ಈ ವಿಡಿಯೋದಲ್ಲಿ ನಾನು ಸಮಾಂತರ ಶ್ರೇಣಿಗಳು ಅಭ್ಯಾಸ 1.2 ಚರ್ಚಿಸಲಿದ್ದೇನೆ. ಅಭ್ಯಾಸಕ್ಕೆ ಹೋಗುವ ಪೂರ್ವದಲ್ಲಿ ಈ ಮಾಹಿತಿಯನ್ನ ನೋಡಿ. ರೀನಾ ಕೆಲಸವೊಂದಕ್ಕೆ ಅರ್ಜಿ ಹಾಕಿ ಆಯ್ಕೆ ಆದಳು. ಈ ಸಂದರ್ಭವನ್ನ ಪುನಃ ಪರಿಗಣಿಸೋಣ. ಅವಳಿಗೆ ಆರಂಭಿಕ ವೇತನ ತಿಂಗಳಿಗೆ 8,000 ರೂಪಾಯಿ ಹಾಗೂ ವಾರ್ಷಿಕ ರೂಪಾಯಿ 500 ಹೆಚ್ಚುವರಿ ನೀಡಲು ಒಪ್ಪಿಕೊಳ್ಳಲಾಗಿತ್ತು. ಅವಳು 5ನೇ ವರ್ಷದಲ್ಲಿ ಪಡೆಯುವ ತಿಂಗಳ ಸಂಬಳ ಎಷ್ಟು ಅಂತ ಕೇಳ. ಅಂದ್ರ ಎ ಇಸ್ ಈಕ್ವಲ್ ಟು 8,000, ಡಿ ವಾರ್ಷಿಕ ಸಾಮಾನ್ಯ ವ್ಯತ್ಯಾಸ, ವಾರ್ಷಿಕ ಹೆಚ್ಚುವರಿ ಎಷ್ಟಾಗಿದೆ? ರೂಪಾಯಿ 500. 5ನೇ ವರ್ಷ ಅಂತ ಕೇಳಾರ. A5 is equal to A plus 4D using ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ನಮ್ಗೆ ಗೊತ್ತು ಯಾವ ತರ ಇರ್ತಿತ್ತು. A plus D, A plus 2D, A plus 3D and so on. ಅಂದ್ರ ಇದು ಹಂಗ A1, A2, A3 and so on. ಈ ತರ ಇದ್ದು ಇದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ. ಈಗ A5 ಕೇಳಾರ. 5ನೇ ವರ್ಷದಲ್ಲಿ ಪಡೆಯುವ ತಿಂಗಳ ಸಂಬಳ ಎಷ್ಟು ಅಂತ ಕೇಳಾರ. ಜಸ್ಟ್ A5 is equal to 8,000 ಪ್ಲಸ್ 5 ಇಂಟು 500 ಇಂಟು 4, 4 ಇಂಟು 500, 500 ಇಂಟು 4, 8,000 ಪ್ಲಸ್ 4 5 20 ಅಂದ್ರೆ 2,000 ಆಯ್ತು. 10,000 ಪಡೆಯುವ ಸಂಬಳ 10,000 ಆಗಿರುತ್ತೆ. A5 is equal to ಅಂದ್ರ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪವನ್ನ ಉಪಯೋಗಿಸಿ ಮಾಡಿದ್ವಿ ಇದನ್ನ. ಈಗ ಸಮಾಂತರ ಶ್ರೇಣಿಯ ಎನ್ನನೆಯ ಪದ ಉಪಯೋಗಿಸಿ ಯಾವ ತರ ಮಾಡೋದು ಅನ್ನೋದನ್ನ ನೋಡೋಣ. ಅದಕ್ಕೆ ಸೂತ್ರ ಯಾವ್ದು ಏನು ಅನ್ನೋದನ್ನ. A1, A2, A3 and so on ಸಮಾಂತರ ಶ್ರೇಣಿಯ ಮೊದಲನೇ ಪದ A1. ಇದು A ಅಂದ್ರ A1 ಅಂದ್ರ A ಅಂತ ತಗೊಂತೀವಿ. ಸಾಮಾನ್ಯ ವ್ಯತ್ಯಾಸ D ಆಗಿರಲಿ. A2 ಎರಡನೇ ಪದ A plus D ಅಂದ್ರ A plus D ಅಂತ ಹೆಂಗ್ ಬರ್ತೀವಿ? A plus 2 minus 1 into D. ಮೂರನೇ ಪದ A3 is equal to A plus D, A2 plus D, A plus D plus D ಅಂದ್ರ A2 plus 2D. ಈಗ ನಾ ತೋರಿಸಿದ್ನಲ್ಲ ಇದನ್ನ A plus 3 minus 1 into D. ಇದು ಇದೇ ತರ ಮುಂದುವರಿಯುತ್ತಾ. ಈಗ ನಾವು ಈ ವಿನ್ಯಾಸವನ್ನು ಹೆಂಗ್ ಹೇಳ್ತೀವಿ ಅಂದ್ರ ಎನ್ನೇ ಪದ AN is equal to A plus N minus 1 into D. ಆದ್ದರಿಂದ ಸಮಾಂತರ ಶ್ರೇಣಿಯ ಮೊದಲ ಪದ A, ಸಾಮಾನ್ಯ ವ್ಯತ್ಯಾಸ D ಆಗಿದ್ದಾಗ ಎನ್ನೇ ಪದವು AN ಪ್ಲಸ್ A plus N minus 1. AN is equal to A plus N minus 1 into D ಆಗಿರುತ್ತ. AN ಅನ್ನು ಸಮಾಂತರ ಶ್ರೇಣಿಯ ಸಾಮಾನ್ಯ ಪದವೆಂದು ಕರೆಯುತ್ತಾರೆ. ಸಮಾಂತರ ಶ್ರೇಣಿಯ ಸಾಮಾನ್ಯ ಪದ ಅಂತ ಕರೀತಾರ.
ಒಂದು ವೇಳೆ ಸಮಾಂತರ ಶ್ರೇಣಿಯಲ್ಲಿ ಎಂ ಪದಗಳಿದ್ದರೆ ಎಂ ಇದು ಕೊನೆಯ ಪದವನ್ನ ಪ್ರತಿನಿಧಿಸುತ್ತದೆ. ಇದನ್ನ ಕೆಲವು ಸಲ ಎಲ್ ನಿಂದ ಕೂಡ ಸೂಚಿಸುತ್ತಾರೆ. ಕೊನೆಯ ಪದ ಎಂ ಆಗಿತ್ತಂದ್ರ ಎಂ ಅಂತ ತಗೊಂಡು ಎಲ್ ಅಂತ ತಗೋತೀವಿ ಅಂತ. ಈಗ ಒಂದು ಉದಾಹರಣೆ ನೋಡ್ರಿ. ಎ 2 7 12 ಅಂಡ್ ಸೊ ಆನ್ ಸಮಾಂತರ ಶ್ರೇಣಿಯ 10ನೇ ಪದ ಕಂಡುಹಿಡಿಯಿರಿ. ನೋಡ್ರಿ, ಎ ಕೊಟ್ರ 2, ಡಿ ಅಂದ್ರ ಯಾವುದೇ ಎರಡು ಅನುಕ್ರಮ ಸಂಖ್ಯೆಗಳನ್ನ ತೆಗೆದುಕೊಂಡು A2 - A1 ಆರ್ A3 - A2 ಈ ತರ ಮಾಡಿದ್ರ ಡಿ ಬರುತ್ತ. ಎಲ್ಲಾ ಪದಗಳನ್ನ ತಗೊಳ್ಳುವ ಅವಶ್ಯಕತೆ ಇಲ್ಲ. ಯಾವುದೇ ಎರಡು ಪದಗಳನ್ನ ತಗೊಂಡು ಡಿ ಅನ್ನ ಕಂಡುಹಿಡಿ. ಇಲ್ಲೇ 7 - 2 5 ಬಂತು. ಎನ್ ಅಂದ್ರ 10ನೇ ಪದ ಹೇಳ್ಯಾರ 10. ನಮಗ್ ಸೂತ್ರ ಗೊತ್ತೈತಿ. ಎನ್ = A + n - 1 × D. ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. A 10 = 2 + n means 10 - 1 × 5 = 2. A ಅಂದ್ರೆ 2 2 + 10 - 1 ಅಂದ್ರೆ 9 ಇಂಟು 5 × 5 2 as it is 9 × 5 = 45. 2 + 45 ಅಂದ್ರೆ 47. ಆದ್ರಿಂದ ಸಮಾಂತರ ಶ್ರೇಣಿಯ 10ನೇ ಪದ 47. ಈಗ ಅಭ್ಯಾಸ 1.2 ಅನ್ನು ನೋಡಿ. ಕೆಳಗಿನ ಕೋಷ್ಟಕದಲ್ಲಿ ಬಿಟ್ಟಿರುವ ಜಾಗಗಳನ್ನ ತುಂಬಿಸಿ. ಸಮಾಂತರ ಶ್ರೇಣಿಯ ಮೊದಲ ಪದ ಎ, ಸಾಮಾನ್ಯ ವ್ಯತ್ಯಾಸ ಡಿ, ಎನ್ನನೇ ಪದ ಎನ್ ಆಗಿದೆ. ಇವನ್ನೆಲ್ಲ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಮೊದಲನೇದು ನೋಡ್ರಿ, ಎ 7, ಡಿ 3, ಎನ್ 8, ಎನ್ ಕಂಡುಹಿಡಿಬೇಕು. ನಮ್ಗ ಸೂತ್ರ ಗೊತ್ತಿದೆ. ಏನಂದ್ರ ಎನ್ = A + n ಪದ A + n - 1 × D. ಎನ್ ನಾವು ಬೇಕಾಗಿರೋದ ಎನ್ ಮೊದಲನೇದು. ಎ ಅಂದ್ರ 7 ಇದೆ ಪ್ಲಸ್ ಎನ್ 8 ಇದೆ 8 - 1 ಡಿ ಅಂದ್ರ 3 ಇದೆ. ಎನ್ = 7 + 7 × 3. 8 - 1 ಅಂದ್ರೆ 7 × 3. ಎನ್ = 7 7 3 21. 21 + 7 ಅಂದ್ರ 28. ಎನ್ = 28. 28. ಇದು ಮುಗಿತು. ನೆಕ್ಸ್ಟ್ ಎರಡನೇದು ನೋಡಿ. ಎ -18 ಇದೆ, ಎನ್ 10 ಇದೆ, ಎನ್ 0 ಇದೆ. ಈಗ ಡಿ ಅನ್ನ ಕಂಡುಹಿಡಿಬೇಕು. ಎರಡನೇದು ಸೂತ್ರ ಏನಿದೆ? ಎನ್ = A + n - 1 × D. ಸರಿನಾ? ಎನ್ ಕೊಟ್ರ ಎನ್ = 0. ಎ -18 ಇದೆ ಪ್ಲಸ್ ಎನ್ 10 ಇದೆ 10 - 1. ಡಿ ಗೊತ್ತಿಲ್ಲ, ಕಂಡುಹಿಡಿಬೇಕೀಗ. ಡಿ ಹಂಗ ಹಿಡಿತೀವಿ. 0 = -18 ಪ್ಲಸ್ 10 - 1 ಅಂದ್ರ 9 ಡಿ ಅಂದ್ರ 9 ಡಿ = 9 ಡಿ ಹಂಗ ಹೇಳ್ತೀವಿ. ಈ 18 ಅನ್ನ -18 ಅನ್ನ ಈ ಕಡೆ ಶಿಫ್ಟ್ ಮಾಡಿದ್ರ
ಪ್ಲಸ್ 18 ಆಯ್ತು. ಡಿ ಇಸ್ ಈಕ್ವಲ್ ಟು 18 ಭಾಗಾಕಾರ 9. 9 ಒಂದ್ಲೆ 9 ಎರಡ್ಲೆ. ಡಿ ಇಸ್ ಈಕ್ವಲ್ ಟು 2. ಅಂದ್ರ ಡಿ ವ್ಯಾಲ್ಯೂ ಏನಾಯ್ತು ಈಗ 2. ಇದು 28 2 ಮುಗೀತು. ಮೂರನೇದು ನೋಡ್ರಿ, ಎ ವ್ಯಾಲ್ಯೂ ಕಂಡು ಹಿಡಿಬೇಕು. ಡಿ -3 ಎನ್ 18 ಎ ಎನ್ -5 ಇದೆ. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ -1 ಇಂಟು ಡಿ. ಎ ಎನ್ -5 ಇದೆ. ಎನ ಕಂಡು ಹಿಡಿಬೇಕಾಗಿದೆ. ಎ ಪ್ಲಸ್ ಎನ್ 18 ಇದೆ. 18 -1 ಡಿ -3. ಡಿ ಅಂದ್ರ -3 ಇದೆ. -3 -5 ಇಸ್ ಈಕ್ವಲ್ ಟು ಎ ಪ್ಲಸ್ 18 -1 ಅಂದ್ರ 17 ಇಂಟು -3 ಹಂಗ ಇಡ್ತೀನಿ. -5 ಇಸ್ ಈಕ್ವಲ್ ಟು ಎ ಪ್ಲಸ್ 17 ಇಂಟು 3 ಅಂದ್ರ -51. -5 ಇಸ್ ಈಕ್ವಲ್ ಟು ಎ ಪ್ಲಸ್ ಇಂಟು ಮೈನಸ್ ಅಂದ್ರೆ -51 ಆಯ್ತು. ಈ -51 ಈ ಕಡೆ ಶಿಫ್ಟ್ ಮಾಡಿದ್ರ ಎ ಇಸ್ ಈಕ್ವಲ್ ಟು -5 ಪ್ಲಸ್ 51. 51ರಲ್ಲಿ 5 ಹೋದ್ರ ಎ ಇಸ್ ಈಕ್ವಲ್ ಟು 46. ಫೋರ್ತ್ ಒನ್ ನೋಡಿ, ಎನ್ ವ್ಯಾಲ್ಯೂ ಕಂಡುಹಿಡಿಬೇಕು. ಎ -18.9 ಡಿ 2.5 ಎ ಎನ್ 3.6 ಕೊಟ್ರ. ಏನು ಫೋರ್ತ್ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ -1 ಇಂಟು ಡಿ. ಸೂತ್ರ ಬರೆದ್ವಿ. ಎ ಎನ್ ವ್ಯಾಲ್ಯೂ 3.6 ಇದೆ. 3.6 ಪ್ಲಸ್ 3.6 ಇಸ್ ಈಕ್ವಲ್ ಟು ಸೂತ್ರ 3.6 ಇಸ್ ಈಕ್ವಲ್ ಟು ಎ ವ್ಯಾಲ್ಯೂ -18.9 18.9 ಪ್ಲಸ್ ಎನ್ ವ್ಯಾಲ್ಯೂ ಗೊತ್ತಿಲ್ಲ -1 ಎನ್ -1 ಹಂಗ ಇಡ್ತೀವಿ. ಡಿ ವ್ಯಾಲ್ಯೂ 3.6 ಡಿ ವ್ಯಾಲ್ಯೂ 3 ಎ ಎನ್ ವ್ಯಾಲ್ಯೂ 3.6 ಡಿ ವ್ಯಾಲ್ಯೂ 2.5 3.6 ಎ ಎನ್ ವ್ಯಾಲ್ಯೂ 3.6 ಹಂಗ ಬರ್ತೀವಿ. -18.9 ಹಂಗ ಬರ್ತೀವಿ. ಪ್ಲಸ್ 2.5 ಎನ್ -2.5 -18.9 -18 ಮೈನಸ್ ಇಂಟು ಮೈನಸ್ 18.9 2.5 9 4 9 5 14 14 4 ಕೆಲ ಬಂತು 1 18 2 10 8 2 10 10 1 11 11ಕ್ಕೆ 1 ಕೆಲ ಬಂತು 1 21.4 ಆಯ್ತು. ಇದು ಅಂದ್ರ
3.6 ಇಸ್ ಈಕ್ವಲ್ ಟು -21.4 ಪ್ಲಸ್ 2.5 ಎನ್ ಹಂಗ ಇಡ್ತೀನಿ. ಇದು -21.4 ಸರಿನಾ. ಈ ಮೈನಸ್ ಅನ್ನ ಈ ಕಡೆ ತಗೊಂಡ್ರ ಪ್ಲಸ್ ಆಯ್ತು. 3.6 ಪ್ಲಸ್ 21.4 ಇಸ್ ಈಕ್ವಲ್ ಟು 2.5 ಎನ್. 21.4 3.6 ಕೂಡಿಸ್ರಿ. 4 6 10 10 0 ಕೆಲ 1 1 1 3 4 4 1 5 2 2 25 ಆಯ್ತು. ಇಸ್ ಈಕ್ವಲ್ ಟು 2.5 ಎನ್. ಎನ್ ಇಸ್ ಈಕ್ವಲ್ ಟು 25/2.5 ಅಂದ್ರ 2/10 ಆಗತ್ತೆ. ಎನ್ ಇಸ್ ಈಕ್ವಲ್ ಟು 10. ಇದು ಎಷ್ಟು? 10. ಈಗ ಇದು ಮುಗೀತು. ಇದನ್ನ ನೋಡಿ. 5ನೇ ಲೆಕ್ಕ. an is equal to 5. an is equal to a plus n minus 1 into d. ಫಾರ್ಮುಲಾ ಏನೇನ್ ಕೊಟ್ರ? a ವ್ಯಾಲ್ಯೂ ಕೊಟ್ರ. an ವ್ಯಾಲ್ಯೂ ಗೊತ್ತಿಲ್ಲ. an is equal to ಗೊತ್ತಿಲ್ಲ. a ವ್ಯಾಲ್ಯೂ 3.5 ಇದೆ. n ವ್ಯಾಲ್ಯೂ 105 ಅಂದ್ರೆ 105 ಮೈನಸ್ 1. d ವ್ಯಾಲ್ಯೂ 0 ಇದೆ. ಸರಿನಾ. an is equal to 3.5 ಪ್ಲಸ್ 105 ಮೈನಸ್ 1 ಅಂದ್ರೆ 104 ಇಂಟು 0. an is equal to 3.5 0ಗೆ ಯಾವುದೇ ಸಂಖ್ಯೆಯಿಂದ ಗುಣಾಕಾರ ಮಾಡಿದ್ರು 0 ಬರುತ್ತಾ ಅನ್ನೋ ರೂಲ್ ಇದೆ. ಆದ್ದರಿಂದ ಇದೇನಾಯ್ತು? ಇದ್ರ ವ್ಯಾಲ್ಯೂ 0 ಆಯ್ತು. an is equal to 3.5. is 3.5. ಈ ವಿಡಿಯೋದಲ್ಲಿ ಇದೆಷ್ಟು. ಮುಂದಿನ ಲೆಕ್ಕಗಳನ್ನ ಮುಂದಿನ ಅಭ್ಯಾಸದಲ್ಲಿ ನೋಡೋಣ. ಮುಂದಿನ ವಿಡಿಯೋದಲ್ಲಿ ನೋಡೋಣ.